ಧರ್ಮೋಪದೇಶ ಕಾಂಡದಲ್ಲಿ 4ನೇ ಅಧ್ಯಾಯದಾಗ 40ನೇ ವಚನ ನಾವು ಓದ್ಕೊಂಬರಿ. ಧರ್ಮೋಪದೇಶ ಕಾಂಡದಾಗ 4ನೇ ಅಧ್ಯಾಯ 40ನೇ ವಚನ ನಾವು ಓದರಿ. ಅದು ಬರಬಾರ್ದು ಮ್ಯಾಲಿನ ಅದು ಈಟೆ ಮ್ಯಾಲಿನ ಟೆಂಟಿನ ಬರಬಾರ್ದು. 49ರಿಂದ ಹೋದ್ರಿ. ಹಾಂ ಅಣ್ಣ ಸರ್. ನೀವು ಇದನ್ನೆಲ್ಲ ಆಲೋಚಿಸಿ, ಆಕಾಶದಲ್ಲಿ ಭೂಮಿಯಲ್ಲಿಯೂ ಯೆಹೋವನೇ ದೇವರು ಯಾವುದೆಂಬುದನ್ನು ಈ ಗ್ರಹಿಸಿಕೊಂಡು ಜ್ಞಾಪಕದಲ್ಲಿ ಇಡಬೇಕು. ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸದಾ ಕಾಲವು ಬಹಳವಂತೆಯೂ ನಾನು ನಿಮಗೆ ಈ ತಿಳಿಸುತ್ತಾ ಆತನ ವಿಜ್ಞಾನಗಳನ್ನು ಯಾವಾಗಾದ್ರೂ ದೇವರ ವಾಕ್ಯದ ಪ್ರಕಾರವಾಗಿ ನಡಿಲಾಗ ನಾವು ಇಷ್ಟಪಡ್ತೀವೋ ಅವಾಗ ಮಾತ್ರ ಈ ಮಾತು ಹೇಳ್ತಾರ. ಏನು ಹೇಳ್ತಾರ? ನೀವು ಇದನ್ನೆಲ್ಲ ಆಲೋಚಿಸಿ ಅಂತ. ಆಕಾಶದಲ್ಲಿ ಭೂಮಿಯಲ್ಲಿಯೂ ಯೆಹೋವನೊಬ್ಬನೇ ದೇವರು, ಬೇರೆ ಯಾವರು ಇಲ್ಲವೆಂಬನ್ನು ಈಗ ಗ್ರಹಿಸಿಕೊಂಡು ಅಂತೆ. ಹೆಂಗಾರ ತಂದ್ರ ಒಬ್ಬರೇ ದೇವರ ನಮಗೆಲ್ಲ ಸೃಷ್ಟಿ ಮಾಡಿದ್ದು ಆತನೇ. ಆತನೇ ಮಾಡಿದ್ರೆ ಮಾತ್ರ ನಾವು ಆಶೀರ್ವಾದಗಳು ಹೊಂದ್ಕೊಳ್ಳೋಕೆ ಸಾಧ್ಯ ಅದ. ಈ ರೀತಿಯಾಗಿ ನಾವು ನಮ್ಮ ಮಕ್ಕಳು ನಾವು ಹೇಗಿರ್ತೇವೆ ಅಂತಂದ್ರ ಅದ್ಭುತವಾದ ಶುಭಗಳು ಹೊಂದ್ಕೊಳ್ಳೋಕೆ ದೇವರೇ ಮಾಡ್ತಾ ಇರ್ತಾರೆ. ಏನು ಹೇಳ್ತಾರ? ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾ ಬಾಳುವಂತೆ ಅಂತ್ರಿ. ಸದಾಕಾಲ ಸದಾಕಾಲ ಎದಕ್ಕಂತಾರೆ ಗೊತ್ತಾ? ಸದಾಕಾಲ ನಾವು ಬಾಳುವುದು ಎದಕ್ಕಂತಂದ್ರೆ ನಾವು ಹೋದ್ರ ಮೇಲೆ ನನ್ನ ಸಂತತಿಯಲ್ಲಿ ಇರ್ತಕ್ಕಂಥ ಮಕ್ಕಳು, ನಮ್ಮ ಮಕ್ಕಳು ಹೋಗಿದ ಮೇಲೆ ಮತ್ತಿರ್ಗ ಇರ್ತಕ್ಕಂಥ ಅವ್ರ ಮಕ್ಕಳು, ಕುಟುಂಬದಾಗಿದ್ದು ಕುಟುಂಬ ಅನೇಕ ಕಾಲ ಜೀವಿಸಬೇಕಂತ ಕೆಸಂದ್ರೆ ದೇವರು ನಮಗೂ ಆಶೀರ್ವಾದ ಮಾಡ್ತೇನೆ ಹೇಳ್ತಾರೆ. ಯಾವಾಗ ಅಂತಂದ್ರೆ ಯಾವಾಗಾದ್ರೂ ಮಾತುಗೆ ನಾವು ಮನಸಾರವಾಗಿ ಆರಾಧಿಸುತ್ತೇವೋ, ಆತನ ಚಿತ್ತದನುಸಾರವಾಗಿ ಯಾವಾಗಾದ್ರೂ ನಾವು ನಡೀತೇವೋ ಅವಾಗ ಮಾತ್ರ ದೇವರು ಈ ಶುಭ ಕಾರ್ಯಗಳು ಜರುಗಿಸ್ಲಾಕ ದೇವರು ನಮ್ಗೆ ಸಹಾಯ ಮಾಡ್ತೇನೆ ಹೇಳ್ತಾರ. ನಿಜವಾಗ್ಲೂ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಡಿಲಕ್ಕ ನಾವು ಎಷ್ಟು ಮಟ್ಟಿಗೆ ನಾವು ಸಿದ್ಧವಾಗಿದ್ದೆವು, ಎಷ್ಟು ಮಟ್ಟಿಗೆ ನಾವು ಸಿದ್ಧವಾಗಿದ್ದು ನಾವು ನಡಿಲಕ್ಕ ನಮಗೆ ಧರ್ಮೋಪದೇಶ ಕಾಂಡದಾಗ 5ನೇ ಅಧ್ಯಾಯದಾಗ 32-33 ಓದ್ರಿ. ಹಾ, ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಡೆದುಕೊಳ್ಳಬೇಕು. ಚಾಲು ಮಾಡಿ. ಆದ್ದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಡೆದುಕೊಳ್ಳಬೇಕು. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಸಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡಿಬೇಕು. ಹಲ್ಲೆಲೂಯಾ. ದೇವರ ಉದ್ದೇಶ ಅದ. ಇವತ್ತು ನಾವು ನೀವು ಎಲ್ಲಿರಬೇಕು, ನಾವು ಎಲ್ಲಿದ್ರೂ ಚಲೋ ಇರ್ತೇವೆ ಅದು ದೇವರಿಗೂ ಗೊತ್ತದ. ಅದು ನಮಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತಿಲ್ಲ. ಏನು ಗೊತ್ತದ? ನಾವು ಯಾವ ಜಾಗದಾಗಿದ್ದು ನಾವು ಚಂದ ಇರ್ತೇವೆ, ಸುರಕ್ಷಿತವಾಗಿರ್ತೇವೆ, ಅದು ದೇವರಿಗೆ ಮಾತ್ರ ಖೂನದ, ಎಲ್ಲರಿಗೆ ಖೂನ ಇಲ್ಲ. ಭಾಳ ಮಂದಿ ಅಂತಾರೆ ನಾವು ಇಲ್ಲಿ ಬಂದೆ ಹಿಂಗಾಯ್ತು, ಅಲ್ಲಿ ಬಂದೆ ಹಿಂಗಾಯ್ತು, ನಾವು ಇಲ್ಲಿ ಬಂದೆ ಚಂದ ಆದೆವು. ಏನಿಲ್ಲ, ಖಂಡಿತವಾಗಿ ಇದು ದೇವರಿಗೆ ಗೊತ್ತು. ಅದಾದ್ದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ಯೆಹೋವನ ಆಜ್ಞಾಪಿಸಿದಂತೆಯೂ ನಡೆದುಕೊಳ್ಳಬೇಕು. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ
ಬಹುಕಾಲ ಶುಭಗಳ ಅವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲಿ ನಡಿಬೇಕು. ಯಾವಾಗ ನಾವು ಅಂತಂದ್ರೆ ಸ್ವತಂತ್ರಿಸಿಕೊಳ್ತೇವೆ. ನಾವು ಪರದೇಶದಿದ್ದೇವೆ. ಇಲ್ಲಿ ನಾವು ನಮ್ಮ ದೇಶ ಬಿಟ್ಟು, ನಮ್ಮ ಪ್ರಾಂತ ಬಿಟ್ಟು, ನಮ್ಮ ಊರು ಬಿಟ್ಟು, ನಮ್ಮ ಮನೆ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೆವು. ದೇವರು ನಮ್ಗೆ ಇಲ್ಲಿ ಆಶೀರ್ವಾದ ಮಾಡ್ಯಾರ. ಹಾಲೆಲೂಯಾ. ಚಪ್ಪಳೆ ತಟ್ಟಾರೆ. ಇಲ್ಲಿ ಬಂದ ಮೇಲೆ ನಮಗೆ ಏನು ಮಾಡ್ಯಾರಿ? ದೇವರು ಆಶೀರ್ವಾದ ಮಾಡ್ಯಾರ. ಯಾಕ ಗೊತ್ತಾ? ಆತನ ಪಾದ ಸನ್ನಿಧಿಯಲ್ಲಿ ನೀವು ಬಂದನಿ ಕಡಿಂದು ದೇವರು ನಿನಗೆ ಆಶೀರ್ವಾದ ಮಾಡ್ತಾರ. ಒಂದ್ ವೇಳೆ ದೇವರ ಸನ್ನಿಧಿಯಲ್ಲಿ ನೀವು ಬರಲು ಹೋಗ ನಿಂಗೆ ಆಶೀರ್ವಾದ, ನಿನಗೆ ಶಾಂತಿ, ಸಮಾಧಾನ ನೀ ಎಲ್ಲಿ ಹುಡುಗಿದ್ರು ಬಿ ಸಿಗಲ್ಲ. ನೀ ದೇವರ ಸನ್ನಿಧಿಯಲ್ಲಿ ಬಂದ್ರು ಮಾತ್ರ ನೀ ಸ್ವತಂತ್ರಿಸ್ಕೊಳ್ತಿ. ಈ ಲೋಕದಾಗ ಅನೇಕ ಜನರ ಮೇಲೆ ಅಂದ್ರೆ ನೀನು ಒಂದು ಒಳ್ಳೆ ಅಧಿಕಾರಿಯಾಗಿ ನಡೀತಿ. ಅದು ಯೋಗ್ಯತೆ ದೇವರು ಕೊಡಬೇಕು. ಹಲ್ಲೆಲೂಯಾ. ಅಧಿಕಾರ ನನಗೆ ಎಷ್ಟಿದ್ರೇನು, ದುಡ್ಡು ನನ್ನ ಬಳಿ ಎಷ್ಟಿದ್ರೇನು, ಯಾರು ನನ್ನ ಮಾತು ಕೇಳಲ್ಲ. ಯಾಕಂದ್ರೆ ಕರೆಕ್ಟಾಗಿ ನಾನು ನಡ್ಕೊಂಡು ಹೋದರೆ ನನ್ನ ಸಂಘ ಕೆಲವು ಜನರು ಬರ್ತಾರೆ, ಕೆಲವು ಮಾತುಗಳು ಆಡ್ತಾರ, ಅವಾಗ ಮಾತ್ರ ಸಾಧ್ಯದ. ಇಲ್ಲ ಹೋದ್ರ ಏನು ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ನಿಜವಾಗಲೂ ಈ ರೀತಿಯಾಗಿ ಹೇಳ್ತಾ ಏನಂತ್ರಿ, ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭಗಳವರಾಗಿ ಅಂತ. ಶುಭಗಳು 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 ನಿಮಗೆ ಬೆನ್ನು ಹತ್ತವ. ದೇವರು ನಿಮಗೆ ಬೆನ್ನು ಹತ್ತಾರ. ದೇವರು ನಿಮ್ಮ ಹಿಂದೆ ಇರ್ತಾರ. ನೀವು ಯಾಕಂದ್ರೆ ಹೋದ್ರು ಬಿ ಕಷ್ಟಗಳಿಂದ ಸಮಸ್ಯೆಗಳಿಂದ ದೇವರ ನಿಮಗೆ ಬಿಡಿಸಿನಾಗ ಅವಾಗ ಸಂಪೂರ್ಣವಾದ ಬಿಡುಗಡೆ ಸಿಗಲಿಕ್ಕೆ ಅಂತಂದ್ರ ಸಾಧ್ಯ ಅದ. ದೇವ್ರಿಗೆ ನೀವು ಪ್ರೀತಿ ಮಾಡ್ರಿ, ದೇವರು ನಿಮಗೆ ಪ್ರೀತಿ ಮಾಡ್ತಾರ. ಹಲ್ಲೆಲೂಯಾ. ಏನಿಲ್ಲ, 6ನೇ ಅಧ್ಯಾಯ 2ನೇ ವರ್ಷದಿಂದ ಹೋದ್ರಿ. 6ನೇ ಅಧ್ಯಾಯ 2ನೇ ವರ್ಷ ಹೋದ್ರಿ. ನೀವು ನಿಮ್ಮ ಪುತ್ರ ಪೌತ್ರ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತವುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ನಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಹಲ್ಲೆಲೂಯಾ. ಈ ಆಜ್ಞೆಗಳು ಯಾಕವರಿ? ಈ ಆಜ್ಞೆಗಳು ಸುಮ್ಮನಿಲ್ಲ. ನಮಗೆ ಸಂತೋಷ ಆಗ್ಬೇಕಂದ್ರ, ನಾವು ಬಹುಕಾಲ ಬದುಕಬೇಕಂದ್ರ ನಾವು ಏನು ಮಾಡಬೇಕಾಗ್ಯದಂದ್ರ ನಮ್ಮ ಮಕ್ಕಳು ಪುತ್ರ ಪುತ್ರಿಯವರು ನಾವು ಶುಭ ಹೊಂದಬೇಕು. ನಮಗೆ ಆರೋಗ್ಯ ಭಾಗ್ಯ ಇರಬೇಕು, ಎಲ್ಲರಿಗೆ ಆಯುಷ್ಕಾಲ ಇರಬೇಕು ಅಂತಂದ್ರ ನಾವು ಏನು ಮಾಡ್ಬೇಕಂದ್ರ ಭಯ ಮತ್ತು ಭಕ್ತಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ದೇವರಿಗೆ ನಾವು ಭಯ ಪಡಿಬೇಕು, ಜನರಿಗೆ ನಾವು ಭಕ್ತಿಯಲ್ಲಿ ನಡ್ಕೊಂಡು ಹೋಗಬೇಕು. ಭಕ್ತಿ ಅಂದ್ರ ಜನರಿಗೆ ನಾವು ಪ್ರೀತಿ ಮಾಡ್ತಕ್ಕಂಥ ಜನರಾಗಿರ್ಬೇಕು. ಯಾವಾಗಾದ್ರೂ ನಾವು ಜನರಿಗೆ ನಾವು ಪ್ರೀತಿ ಮಾಡುತ್ತೇವೋ ಅದಕ್ಕೆ ದೇವರು ಅಂತಾರ, ನನ್ನ ಭಯದಲ್ಲಿ ನೀನು ನಡೆದಿದಿ, ಭಕ್ತಿಯಲ್ಲಿ ನಡೆದಿ. ನಿನ್ನ ಭಕ್ತಿ ಎಲ್ಲಿರ್ತದಂದ್ರ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ನೆರೆಯರಿಗೆ ಒಂದು ನೀವು ಪ್ರೀತಿ ಮಾಡಲು ಹೋದ್ರ ನಿನ್ನ ಬಳಿ ಎಷ್ಟು ಭಕ್ತಿ ಇದ್ರೆ ಬಿ ದೇವರಿಗೆ ಇಷ್ಟಪಡ. ಭಕ್ತಿ ಯಾವಾಗ ಕಾಣಿಸ್ಬರ್ತದ ಅಂತಂದ್ರೆ ದೇವರಿಗೆ ನೀವು ಪ್ರೀತಿ ಮಾಡು, ಜನರಿಗೆ ನೀವು ಪ್ರೀತಿ ಮಾಡು, ನಿನ್ನ ಪಕ್ಕದಲ್ಲಿದ್ದಂಥ ಜನರಿಗೆ ನೀ ಸಹಾಯ ಮಾಡು. ಅದೇ ನಿನ್ನ ಭಕ್ತಿ. ಅವಾಗ ನೀ ಆಶೀರ್ವಾದಿಸಲ್ಪಡ್ತಿ. ಇಲ್ಲ ಹೋದ್ರ ಇಲ್ಲ ಅಲ್ಲ. ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ 3ರಾಗ 3ನೇದು. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೆ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಬೇಕು. ಹಲ್ಲೆಲೂಯಾ. ನಮಗೆ ದೇವರು ನಾವು ಎಲ್ಲಿ ಹೋದ್ರ ಎಲ್ಲಿ ಉಳಿದ್ರ ನಾವು ಚಂದ ಇರ್ತೇವೋ ದೇವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಇಸ್ರಾಯೇಲದ ಐಗುಪ್ತ ದೇಶದಾಗ ಅನೇಕ ಕಷ್ಟಗಳು, ಅವಮಾನಗಳು, ದುಃಖಗಳು ಸಹಿಸ್ಕೊಂಡು ಜೀವಿಸ್ಲತ್ತಾರಲ್ಲ, ಅವ್ರು ಏನು ಮಾಡಬೇಕು, ಯಾಕಡೆ ಹೋಗಬೇಕು ಗೊತ್ತಾಗಿಲ್ಲ. ಯಾಕೆ ಗೊತ್ತಾ? ಅವ್ರು ಗುಲಾಮರಾಗಿದ್ದರು. ಇವತ್ತು ನಾವು ಸಹ ಒಂದು ವೇಳೆ ದೇವ್ರ ಮಾತು ಕೇಳೋದಪ್ಲೆ ದೇವ್ರಿಗೆ ಇಷ್ಟ ಅಂತ ಇಲ್ಲ ಅಂತ ಕೆಲಸಗಳು ಮಾಡ್ಲಿಕ್ಕೆ ನಾವು ಇಷ್ಟಪಡ್ತಿದ್ದೇವೇನೋ, ನಾವು ಬಿ ಒಂದು ವೇಳೆ ಅದೇ ಬಂಧನದಲ್ಲಿ ಗುಲಾಮರಾಗಿದ್ದೇವೇನೋ. ಆ ಗುಲಾಮತನದ ಬಿಡುಗಡೆ ಮಾಡಲಿಕ್ಕೆ ದೇವರು ಏನಂತಂದ್ರ ಮೋಶೆಗೆ ಏನಂತಂದ್ರೆ ಆರಿಸಿಕೊಂಡು ಕಾನಾನ್ ದೇಶಕ್ಕೆ ಒಯ್ಲಕ್ಕೆಂದ್ರೆ ದೇವರು ಇಷ್ಟಪಟ್ಟಿರುವಾಗ ಅದ್ಭುತಗಳ ಮೇಲೆ ಅದ್ಭುತಗಳು ದೇವರು ಜನರು ನೋಡ್ಯಾರ. ಕರಡಿಕೆ ನಂಬಿಲ್ಲ. ಆ ರೀತಿಯಾಗಿ ಜೀವಿಸನ್ ಕಡಿದು ಅನೇಕ ಜನರು ಶಾಪ ಹೊಂದಾರ. ಕರಡಿಕೆ ಇಲ್ಲಿ ದೇವರು ಹೇಳ್ತಾರ,
ಅದ್ಭುತವಾದ ಮಾತು ಏನದ ಅಂತಂದ್ರೆ ಹಾಲು ಜೇನು ಹರಿಯುವ ದೇಶದಾಗ ಜನರು ಸುಖವಾಗಿರ್ತಾರ. ಅವ್ರಿಗೆ ಯಾವುದು ಕೊಂದು ಕೊರತೆಗಳಿರಲ್ಲ, ಒಳ್ಳೆ ಆರೋಗ್ಯ ಇರ್ತದ, ಎಲ್ಲರೂ ಪ್ರೀತಿಯಿಂದ ಜೀವಿಸ್ತಾರ. ಆ ಪ್ರೀತಿಯಿಂದ ಜೀವಿಸ್ತಕ್ಕಂಥ ಸ್ಥಳದಲ್ಲಿ